ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾದ ಸೋಯಾ ಕರಿ ಹೇಗೆ ಮಾಡೋದಂತ ನೋಡೋಣ. ಇದು ನೋಡಿ 100 ಗ್ರಾಮ್ ಸೋಯಾ ಚಂಕ್ಸ್ ಸುಮಾರು 50 ಗ್ರಾಮ್ ಪ್ರೋಟೀನ್ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ, ತಾಮ್ರ, ಸತು ಜೀವಸತ್ವಗಳು ಹಾಗೆ ಸೆಲೆನಿಯಂ ಸಮೃದ್ಧವಾಗಿರುತ್ತೆ ಇದರಲ್ಲಿ. ಈ ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಹೃದಯದ ಆರೋಗ್ಯ, ಋತುಬಂಧದ ತೊಂದರೆಗಳು, ಯಾರಿಗೆಲ್ಲ ನೋಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗಂತೂ ತುಂಬಾ ಒಳ್ಳೆಯದು. ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ. ಹಾಗೆ ಉರಿಯೂತ, ರಕ್ತದ ಒತ್ತಡ, ಹಾಗೆ ಯಾರೆಲ್ಲ ಈಗೆಲ್ಲ ನೋಡಿ ವೆಯ್ಟ್ ಲಾಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗಂತೂ ಇದು ತುಂಬಾ ಒಳ್ಳೆಯದು ಇದು ತಿನ್ನೋದ್ರಿಂದ. ಹಾಗೆ ಸೋಯಾ ಚಂಕ್ಸ್ ವಾರದಲ್ಲಿ 1 ಬಾರಿ ಆದರೂ ತಿಂದರೆ ವೆಯ್ಟ್ ಲಾಸು ಮಾಡ್ಬೋದು. ಹಾಗೆ ಇದರಿಂದ ಎಲ್ಲ ಈ ಗುಣಗಳನ್ನು ನಾವು ಪಡ್ಕೊಳ್ಬೋದು. ಈ ಸೋಯಾ ಚಂಕ್ಸ್ನಲ್ಲಿ ಅನೇಕ ಸುಮಾರು ಡಿಶ್ಗಳು ಮಾಡ್ಬೋದು. ಅದರಲ್ಲಿ ನಾನು ನಿಮಗೆ ಸುಲಭವಾಗಿ ಕುಕ್ಕರ್ನಲ್ಲೇ ಸೋಯಾ ಚಂಕ್ಸ್ ಕರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಮಾಡಿದಾಗುತ್ತೆ. ಈಗ ನೋಡಿ, ಸೋಯಾ ಚಂಕ್ಸ್ ಕರಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೋಯಾ ಚಂಕ್ಸ್ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ, ಹಾಗೆ ಆಲೂಗಡ್ಡೆ 2, ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ. ಈಗ ನೋಡಿ, ಫಸ್ಟು ಕುಕ್ಕರಲ್ಲಿ ನಾವು ಕರಿ ಮಾಡ್ಕೊಳ್ಳೋಣ. ಅದು ಹೇಗಂತ ತೋರಿಸ್ತೀನಿ ನಿಮಗೆ. ನಾವು ಹೊರಗಡೆ ಕುಕ್ಕರಲ್ಲಿ ಅದು ರುಬ್ಬಿ ಅದು ಇದು ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸುಲಭವಾಗಿ ಕುಕ್ಕರಲ್ಲೇ ಮಾಡ್ಕೊಂಡ್ಬಿಡ್ಬೋದು ಕರಿ ಸಹ. ನೋಡಿ, ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಇದು ಬರೀ ಗ್ರೇವಿ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು. ಯಾಕಂದರೆ ಇದನ್ನೇನು ರುಬ್ಬೋ ಅವಶ್ಯಕತೆ ಇಲ್ಲ. ನಾವು ಸಪ್ರೇಟಾಗಿ ಗ್ರೇವಿ ರುಬ್ಕೋಬೇಕು, ಆಮೇಲೆ ಒಗ್ಗರಣೆ ಹಾಕಬೇಕು, ಆ ಥರ ಏನೂ ಇಲ್ಲ. ಈಗ ನೋಡಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದು ಎಲ್ಲನೂ ಹಾಕ್ಕೊಂಬಿಡೋಣ ಇದರ ಜೊತೆಗೆ. ನೋಡಿ, ಈರುಳ್ಳಿ ಆದಮೇಲೆ ನೀವು ಗ್ರೇವಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ಎಲ್ಲನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ. ಅಂದರೆ ನಾನಿಲ್ಲಿ ಗ್ರೇವಿ ರುಬ್ಕೊಂಡು ಅದನ್ನು ಮತ್ತೆ ಬೇಯಿಸ್ಕೊಂಡು ಎಣ್ಣೆ ಬಿಟ್ಕೊಳೋವರೆಗೂ ಬೇಯಿಸ್ತಾ ಇರಬೇಕಲ್ವ ಯಾವುದೇ ಗ್ರೇವಿ ಮಾಡ್ಕೊಳ್ಬೇಕಾದ್ರೆ. ಅದೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಕುಕ್ಕರಲ್ಲೇ ಎಲ್ಲನೂ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಕರಿ ರೆಡಿ ಆಗಿಬಿಡುತ್ತೆ ನಮಗೆ. ಈಗ ನೋಡಿ, 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಹೆಂಗೂ ನಾವು ಸ್ವಲ್ಪ ನೀರು ಹಾಕ್ತೀವಲ್ವ, ಆಮೇಲೆ ಕೂಗಿಸ್ಕೊಳ್ತೀವಿ, ಚೆನ್ನಾಗಿ ಕರಗಿಬಿಡುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ತುಂಬ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕಂತೇನಿಲ್ಲ ಈರುಳ್ಳಿನ. ಈಗ ನೆಕ್ಸ್ಟ್ ನೋಡಿ, ಕಟ್ ಮಾಡಿರೋ ಟೊಮೊಟೊ ಸಹ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ. ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮಾಟೋನು ಅಷ್ಟೇ, ಏನು ತುಂಬ ಮೆತ್ತಗೆ ಬೇಯಬೇಕಂತ ಏನೂ ಇಲ್ಲ. ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಷ್ಟೇ. ಈಗ ನೋಡಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು ಚಿಕ್ಕ ಸ್ಪೂನಲ್ಲಿ. ಹಾಗೆ ಅರಿಶಿಣ, ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಅಚ್ಕಾರ ಪುಡಿ ಹಾಕಿದ್ದೀನಿ. ಈಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲನೂ ಸ್ವಲ್ಪ ಖಾರ, ಉಪ್ಪು ಎಲ್ಲನೂ ಸ್ವಲ್ಪ ಮಿಕ್ಸ್ ಆಗಲಿ ಅಂತ. ಈಗ ನೋಡಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಗ್ರೇವಿಗೆ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ನಾನು 1 ಬೌಲ್ ನೀರು ಹಾಕ್ತಾ ಇದ್ದೀನಿ. ಅದು ಹಾಗೆ ಕರೆಕ್ಟಾಗಿ ಬೇಯುತ್ತೆ ಕೂಡ ಎಲ್ಲನೂ. ಈ ಥರ ಮಾಡೋದ್ರಿಂದ ನಿಮಗೆ ಗ್ರೇವಿ ಸಹ ಟೇಸ್ಟಿಯಾಗಿ ಬರುತ್ತೆ. ಎಲ್ಲನೂ ಅದರಲ್ಲೇ ಹಾಕಿ ಚೆನ್ನಾಗಿ ಒಂದು 3-4 ವಿಸಿಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ಮ್ಯಾಶ್ ಆಗಿಬಿಡುತ್ತೆ. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಕುಕ್ಕರ್ ಮುಚ್ಚಿ ನಾನು ಹೇಳ್ದಾಗೆ ಒಂದು 3-4 ವಿಸಿಲ್ ಆಗಲಿ, ಚೆನ್ನಾಗಿ ಮ್ಯಾಶ್ ಆಗಿಬಿಡುತ್ತೆ, ಗ್ರೇವಿ ರೆಡಿ ಆಗಿಬಿಡುತ್ತೆ. ನೋಡಿ ಎಣ್ಣೆ ಸುತ್ತಲೂ ತೇಲ್ಕೊಂಡು ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಏನಿಲ್ಲ, ಒಂದು ಸ್ವಲ್ಪ ಹಾಗೆ ಬಿಸಿ ಇರಬೇಕಾದ್ರೆ ಕುಕ್ಕರಲ್ಲಿ ಮ್ಯಾಶರ್ ತೊಗೊಂಡು ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಚೆನ್ನಾಗೆಲ್ಲ ಈರುಳ್ಳಿ ಎಲ್ಲ ಬೆಂದ್ಬಿಟ್ಟಿರುತ್ತೆ, ಟೊಮೊಟೊ ಎಲ್ಲನೂ. ಎಲ್ಲನೂ ಚೆನ್ನಾಗಿ ನೋಡಿ ಗ್ರೇವಿ ಮ್ಯಾಶ್ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಈಗ ನೆಕ್ಸ್ಟು ಇನ್ನೊಂದು ಕಡಾಯಿಗೆ ನೀರು ಬಿಸಿ ಮಾಡೋಕ್ಕಿಟ್ಟು ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಇದು ಯಾಕಂದರೆ ನೋಡಿ ಸೋಯಾ ಚಂಕ್ಸು ಸ್ವಲ್ಪ ನಾವು ಬಿಸಿನೀರಲ್ಲಿ ಬೇಯಿಸ್ಕೊಳ್ಳೋಣ ಒಂದು ಕುದಿ ಬರೋವರೆಗೂ. ನೋಡಿ ನೀವು ಬೇಕಾದರೆ ಸ್ವಲ್ಪ ದಪ್ಪ ಸಿಗುತ್ತಲ್ವ, ಆ ಸೋಯಾ ಚಂಕ್ಸ್ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ, ಚಪಾತಿ ಜೊತೆಗೆ ಹಾಗೆ ಡೈರೆಕ್ಟ್ ಒಂದೊಂದು ಹಾಗೆ ತಿನ್ಕೊಳ್ಬೋದು. ಅದು ಇನ್ನೂ ದಪ್ಪ ಆಗಿಬಿಡುತ್ತೆ ಸ್ವಲ್ಪ ದಪ್ಪ ತೊಗೊಂಡ್ರೆ. ನಿಮ್ಗೆ ಯಾವ್ದು ಬೇಕೋ ಯಾವ್ದು ಇಷ್ಟ ಆಗುತ್ತೋ ಅದು ಬೇಕಾದರೆ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ ಒಂದು ಕುದಿ ಬಂದರೆ ಅದೊಂಥರ ನೊರೆ ಬರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನೀರಲ್ಲಿ ಹಾಗೆ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ತಾರೆ. ಬಟ್ ಆ ಥರ ಮಾಡೋದ್ರಿಂದ ಅದು ಒಂಥರ ಅದರದ್ದು ಸ್ಮೆಲ್ ಇರುತ್ತೆ, ಅದು ಅಷ್ಟು ಟೇಸ್ಟ್ ಅನಿಸಲ್ಲ, ಒಂಚೂರು ಕಹಿನೂ ಇರುತ್ತೆ ಅದರದ್ದು. ಈ ಥರ ನಾವು ಬಾಯ್ಲ್ ಮಾಡಿ ತಣ್ಣಗಾದ್ಮೇಲೆ ಅವಾಗ ನಾವು ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಅದೆಲ್ಲ ಹೇಗೆ ಬಿಟ್ಕೊಳ್ತಾ ಇದೆ, ಅದರದ್ದೆಲ್ಲನೂ ಕಲರ್ ನೋಡಿ ಹೇಗಾಯಿತು. ಈ ಥರ ಒಂದು ಕುದಿ ಬಂದರೆ ಅಷ್ಟೇ ಸಾಕು, ತುಂಬ ಬೇಯಿಸ್ಕೋಬೇಕಂತ ಏನೂ ಇಲ್ಲ. ನೋಡಿ ಆಗಲೇ ಅದೊಂದು ಸ್ವಲ್ಪ ದಪ್ಪ ಆಗ್ತಾ ಇದೆ ಸೋಯಾ ಚಂಕ್ಸ್ದು. ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಅದು ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪ ಅದನ್ನು ಹಿಂಡ್ಬಿಟ್ಟು ಅದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಹಾಕಿ, ಅವಾಗ ನಿಮಗೆ ಅದರದ್ದು ಒಂಥರ ಸ್ಮೆಲ್ಲು ಆ ಥರ ಏನೂ ಬರಲ್ಲ, ನಿಮಗೆ ಚೆನ್ನಾಗಿರುತ್ತೆ. ಎಲ್ಲನೂ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನೋಡಿ 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಇದೆಲ್ಲ ಒಗ್ಗರಣೆಗೆ. ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇಂಗು. ನಂತರ ನೋಡಿ ನಾನು ಅದೇ 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಈ ಸ್ಟೇಜಲ್ಲಿ ನೀವು ನಾನ್ ವೆಜ್ ತಿನ್ನೋರಾದರೆ ಈ ಸೋಯಾ ಚಂಕ್ಸ್ ಕರಿ ಜೊತೆಗೆ ಚಿಕನೋ ಮಟನೋ ಎಗ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಆಲೂಗಡ್ಡೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಗ್ರೇವಿ ಜೊತೆಗೆ ಅಂತ. ಹಾಗಾಗಿ 2 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಅದೇ ಗ್ರೇವಿ ನಾವು ಮೊದಲು ಕುಕ್ಕರಲ್ಲಿ ಏನು ಕೂಗಿಸ್ಕೊಂಡಿದ್ವಲ್ಲ ಅದೇ ಗ್ರೇವಿ ನೋಡಿ. ಮತ್ತೆ ನಾವು ಸಪ್ರೇಟ್ ಬೇಯಿಸ್ಕೋಬೇಕಂತೇನೂ ಇಲ್ಲ, ಡೈರೆಕ್ಟ್ ಅದ್ರ ಜೊತೆಗೆ ಸೇರಿಸ್ಬಿಡೋದು. ನಾವೇನು ಸೋಯಾ ಚಂಕ್ಸ್ ಏನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ವಲ್ವ ಅದನ್ನು ಸಹ ಇದ್ರ ಜೊತೆ ಸೇರಿಸ್ಬಿಡೋದು. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ನೋಡಿ ನಾನು 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಗ್ರೇವಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಒಂದು ಬೌಲಲ್ಲಿ 1 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲೇ ಸ್ವಲ್ಪ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದ್ರು ಬೇಕಾದರೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 1 ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸಿಬಿಟ್ರೆ ಕರಿ ರೆಡಿ ನೋಡಿ. ನೋಡಿ ಈಗ ಸೋಯಾ ಕರಿ ರೆಡಿಯಾಗಿದೆ. ಈ ಸೋಯಾದಲ್ಲಿರುವ ಪ್ರೋಟೀನ್ ಮತ್ತು ಫೈಬರ್ ಅಂಶ ಹೆಚ್ಚಾಗಿರುವುದರಿಂದ ಬೇಗ ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ. ಇದರಿಂದ ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ವ, ತೂಕ ಯಾರಾದರೂ ವೆಯ್ಟ್ ಲಾಸ್ ಮಾಡುವವರು ಇದು ಹಂಗಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸ್ವಲ್ಪ ತಿಂದ್ರೂ ಜಾಸ್ತಿ ಹೊಟ್ಟೆ ತುಂಬಿದ ಹಾಗೆ ಅನಿಸ್ಬಿಡುತ್ತೆ. ಹಾಗೆ ನೋಡಿ ಮಕ್ಕಳಿಗೆ ಸಹ ತುಂಬಾ ಒಳ್ಳೆಯದು. ಯಾಕಂದರೆ ಕ್ಯಾಲ್ಶಿಯಂ ಹೆಚ್ಚಾಗಿರೋದರಿಂದ ಮೂಳೆಗಳ ಬೆಳವಣಿಗೆಗೆ ಸಹ ಸಹಾಯ ಮಾಡುತ್ತೆ. ಇದರಿಂದ ಮಕ್ಕಳಿಗೆ ಇಷ್ಟ ಆಗುವ ಸೋಯಾ ಮಂಚೂರಿಯನ್ ಸಹ ಮಾಡಿಕೊಡ್ಬಹುದು. ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಸೋಯಾ ಕರಿ ಇಷ್ಟು ಸುಲಭವಾಗಿ ಕುಕ್ಕರ್ನಲ್ಲಿ ಮಾಡಬಹುದಂತ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ.